ಅಧ್ಯಕ್ಷರು ಹಾಗೂ ನಿರ್ದೇಶಕರ ಕಿರುಕುಳದ ಆರೋಪದ ಹಿನ್ನೆಲೆಯಲ್ಲಿ ಕೃಷಿ ಸೊಸೈಟಿ ಕಾರ್ಯದರ್ಶಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೌದು, ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಏನಿದು ಪ್ರಕರಣ, ಯಾವ ಕಾರಣಕ್ಕಾಯ್ತು, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಜಿ ನಿಂಗಪ್ಪ 55 ವರ್ಷದ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಕಾರ್ಯದರ್ಶಿ. ಚಿತ್ತವಾಡ್ಗಿಯ ಸೊಸೈಟಿ ಕಾರ್ಯದರ್ಶಿ ಆಗಿದ್ರು ಈ ನಿಂಗಪ್ಪ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಚಿತ್ತವಾಗ್ಡಿಯದು. ನಿರ್ದೇಶಕ ವಡ್ಡಿನ ಸೀನಪ್ಪ ಹಾಗೂ ಅಧ್ಯಕ್ಷ ಸತೀಶ್ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪದೇ ಪದೇ ಲೆಕ್ಕಪತ್ರದ ವಿಚಾರದಲ್ಲಿ ಕಿರಿಕಿರಿಯನ್ನು ಇವರಿಬ್ಬರು ತೆಗೀತಾ ಇದ್ರು ಅನ್ನುವಂಥ ಮಾಹಿತಿ. ಕಿರುಕುಳದಿಂದ ಬೇಸತ್ತು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾರೆ. ಕಡೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಕಾರ್ಯದರ್ಶಿ ನಿಂಗಪ್ಪ ಸಾವಿಗೀಡಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ರೈತ ಮುಖಂಡರು ಆಗ್ರಹವನ್ನು ಮಾಡಿದ್ದಾರೆ. ಇವತ್ತೇನು ಚಿತ್ತೋಡಿ ಸೊಸೈಟಿಯಲ್ಲಿ ಆಗಿರ್ತಂಥ ದುರ್ಘಟನೆ ಏನಂದರೆ, ಅಲ್ಲಿ ಸೆಕ್ರೆಟ್ರಿ ಅವರು ನಿಂಗಪ್ಪ ಅಂತಂದೇಳಿ ಕೆಲಸ ಮಾಡ್ತಾರೆ, ಸೆಕ್ರೆಟ್ರಿ ಇದ್ದಾರೆ. ಅದು ಸುಮಾರು 2-3 ತಿಂಗಳಿಂದ ಅವರಿಗೆ ಮಾನಸಿಕ ಒತ್ತಡ ಆಗಿದೆ ಲೆಕ್ಕಪತ್ರದ ವಿಷಯವಾಗಿ. ಅದು ಒಂದು ಆಡಿಟಿಗೆ ಕೊಟ್ಟಾಗ ಆಡಿಟಿಂದ ರಿಪೋರ್ಟ್ ಬರೋವರೆಗೆ ಯಾಕೆ ತಡಲಿಲ್ಲ ಇವರು ಅಂತ ಬರೀ ಒತ್ತಡ ಹಾಕಂಥ ಪರಿಸ್ಥಿತಿ ಏನಿತ್ತು ಇವರಿಗೆ. ಈಗ ಅವರೇ ನೇರವಾಣಿ ಅಂತ ನಾನು ಏನು ಅಧ್ಯಕ್ಷ ಮತ್ತು ಡೈರೆಕ್ಟ್ರು ಇಬ್ಬರು ವೀರೇಶ್ ಮತ್ತು ಸೀನಪ್ಪ ಮತ್ತು ಇವರು ರಾಜೇಶ್ ಅಂತ ಸತೀಶಪ್ಪ ಅವರೇ ನೇರವಾಣಿ ಅಂತಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಿಮ್ಮ ಅಪ್ಪನ ಸೊತ್ತು ಏನಲ್ಲದು, ರೈತರ ದುಡ್ಡು ಅದು. ನಾವು ಜಿ ಬಿ ಒಳಗೆ ಕೇಳಬೇಕಾದದ್ದು ನಾವು, ನೀವೇನು ಕೇಳಿದ್ರಿ? ಏನಕ್ಕೆ ಅದೇ ನಮ್ಮ ಅಪ್ಪರು ಫೋನ್ ಮಾಡಿದ್ರು, ನಾವು ವಿಷಯ ಕೊಡಿದ್ವಿ ಅಂತಂದು ಇಮಿಡಿಯೇಟ್ಲಿ ನಾವೆಲ್ಲರೂ ನಮ್ಮಮ್ಮ, ನಾನು, ನಮ್ಮ ಅಕ್ಕ ಎಲ್ಲ ಚಿತ್ತವಾಡಿಯಲ್ಲಿರ್ತಕ್ಕಂಥ ವಿವಿಧೇಶ ಸಹಕಾರಿ ಸಂಘದ ಒಂದು ಸೊಸೈಟಿಯಲ್ಲಿ ನಿನ್ನೆ ಮಧ್ಯಾಹ್ನ ಸೊಸೈಟಿಯ ಸೆಕ್ರೆಟ್ರಿ ಅಲ್ಲಿರ್ತಕ್ಕಂಥ ಡೈರೆಕ್ಟ್ರು ಮತ್ತು ಅಧ್ಯಕ್ಷರ ಕಿರುಕುಳದಿಂದಾಗಿ ಪಾಯ್ಸನನ್ನು ಕುಡಿರ್ತಕ್ಕಂಥದ್ದು. ನಿನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ. ಬಹುಶಃ ಆರಾಮಾಗ್ತಾರ ಅಂತ ನಮ್ಮೆಲ್ಲರೂ ಕೂಡ ಒಂದು ಆಶೆ ಇತ್ತು. ಆದರೆ ನಿನ್ನೆ ಏಕಾಏಕಿ ಸಂಜೆ ಒಂದು 6:30-7 ಗಂಟೆ ಸುಮಾರುವರೆಗೆ ಉಸಿರಾಟ ತೊಂದರೆ ಆಗಿ ತೀರ್ಕೊಂಡಿದ್ದಾರೆ. ಹಂಗಾಗಿ ಇವತ್ತು ನಾವು ಚಿತ್ತವಾಡಿಗೆಯ ಸ್ಥಳೀಯರಾಗಿ ಒತ್ತಾಯ ಮಾಡೋದೇನೆಂದರೆ, ಆ ಸೊಸೈಟಿಯಲ್ಲಿ ಏನೆಲ್ಲ ಹಣಕಾಸಿನ ವ್ಯವಹಾರ ಆಗಿದೆ